ಮಹಾಶಿವರಾತ್ರಿ ನಾವೆಲ್ಲರೂ ಎಲ್ಲಿ ಹೋಗ್ತೇವೆ ಅಂತ ಬಿಜಾಪುರ ಮನೆಗೆ ನೆನಪಾಗೋದಂತಂದ್ರೆ ಶಿವಗಿರಿ. ಶಿವರಾತ್ರಿಗಂತೂ ನಾವೆಲ್ಲ ನೀಟಾಗೆ ಬಂದ್ಬಿಡ್ತೀವಿ, ಮಸ್ತಾಗೆ ಬಂದ್ಬಿಡ್ತೀವಿ. ಅದರ ಬ್ಯಾಕ್ ಒಳಗಡೆ ಅವ್ರು ಏನೇನ್ ಮಾಡ್ಲಿಕ್ಕತ್ತಾರ ಏನೇನಿಲ್ಲ ಎಲ್ಲ ನೋಡ್ಬೇಕಲ್ಲ. ಬರ್ರಿ ಇವತ್ತು ನೋಡೋಣ ಅಂತ. ನಮ್ಮ ವಿಜಯಪುರ ಒಳಗಡೆ ಮಹಾಶಿವರಾತ್ರಿಗೆ ನಾವೆಲ್ಲರೂ ಬರೋದೇ ಶಿವಗಿರಿಗೆ. ನಾವು ಸಣ್ಣವ್ರು ಯಾವಾಗಿಂದಿದ್ದೀವಿ ಅವಾಗಿಂದ ಶಿವರಾತ್ರಿಗೆ ಶಿವಗಿರಿಗೆ ಬರ್ತೀವಿ. ಪ್ರತಿ ವರ್ಷ ಇಲ್ಲಿ ಏನಾದ್ರೂ ಒಂದು ಹೊಸ ಮಾಡ್ತಾರ. ಈ ವರ್ಷ ಏನೆಲ್ಲ ಮಾಡ್ತಾರ ಅನ್ನೋದ ನೀವು ಬಂದ್ ನೋಡ್ಬೇಕಾಗತ್ತ. ಡೈಲಿ ಹೋಗೋಕ್ಕಿಂತ ಶಿವರಾತ್ರಿ ದಿನ ಹೋಗೋದೇ ಒಂಥರ ಮಜಾ ಇರತ್ತೆ, ಡಿಫ್ರೆಂಟ್ ಆಗಿರತ್ತೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿ. ಅದನ್ನ ಇವ್ರು ಮೇಂಟೈನ್ ಹೆಂಗ್ ಮಾಡ್ತಾರ ಅದೆಲ್ಲ ನೀವು ತಿಳ್ಕೊಬೇಕಂದ್ರೆ ಬಂದ್ ನೋಡ್ಬೇಕು. ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಒಳಗಿರ್ತೈತಿ ನೋಡ್ರಿ. ಇವರೆಲ್ಲ ಇವಾಗ ಶಿವರಾತ್ರಿಗೆ ಏನೇನ್ ಪ್ರಿಪರೇಷನ್ ಮಾಡ್ಬೇಕು ಹೋಮ ಸಂಬಂಧ ಎಷ್ಟಕ್ಕೊಂದ್ ಸಣ್ಣ ಕಳಶಿ ಎಷ್ಟ್ ಅದಾವ್ರಿ? 125 ಅದಾವ್ರಿ. ಸ್ವಚ್ಛ ಮಾಡಾಕತ್ತೀವ್. ನಾಳೆ ಜಾತ್ರಿ ಬಂದದ. ಎಷ್ಟ್ ವರ್ಷ ಆಯ್ತ್ರಿ ನೀವ್ ಇದ ಎಲ್ಲಾ ಮಾಡ್ಲಿಕ್ಕೆ? ನಾಳೆ 20 ವರ್ಷನೇ ಅದ. ಶಿವರಾತ್ರಿ ಜಾತ್ರೆ ಅಂದ್ರೆ ನೋಡ್ರಿ ಇವ್ರ ಮುಖದ ಮೇಲೆ ಎಷ್ಟು ಸ್ಮೈಲ್ ಐತಿ. ನಾಳೆ 14ನೇ ತಾರೀಕಿಗೆ ನಾವು ಹೋಮನ ಮಾಡ್ತೇವ್ರಿ. ಹವನ 2 ಆಗ್ತದ. 12:30 ಆಗೋದು ಅಷ್ಟೇ ತಡ ರೀ. ಅಂದ್ರೆ ನಮ್ದು ಪೂಜೆ ಸ್ಟಾರ್ಟ್ ರೀ. ಪಂಚಾಮೃತ ಅಭಿಷೇಕ, ಎಲೆ ಪೂಜೆ, ನಿರಂತರ ಪೂಜೆ. ಏನಿಲ್ಲ ಅಂದ್ರೆ 1,50,000 ಜನ ಬರ್ತಾರೆ. ಚಿಕ್ಕ ಮಕ್ಕಳಿಗೆ ಮನೋರಂಜನೆ ಅಂತ ಏನಾದ್ರು ಇರ್ಬೇಕಲ್ಲ, ಅದನ್ನು ಐತಿ ಇಲ್ಲಿ. ನಾವು ಸಣ್ಣವರಿದ್ದಾಗ ಈ ಟ್ರೈನ್ ಇರ್ಲಿಲ್ಲ, ಬಟ್ ಇವಾಗ ನೋಡ್ರಿ ಎಷ್ಟು ಮಸ್ತ್ ಟ್ರೈನ್ ಐತಿ ಇಲ್ಲಿ. ಬರ್ತಾ 1 ಲಕ್ಷ, 2 ಲಕ್ಷ, 2 ಲಕ್ಷ ಜನ ಬರ್ತಾ ಹಂಗೆ ಏರ್ಕೋತಾ ಬರ್ತಾ ಇದೆ. ಬಟ್ ತುಂಬಾ ನಮಗ್ ಖುಷಿ ಆಗ್ತಾ ಇದೆ. ಅವ್ರಿಗೆ ಬರ್ಲಿಕ್ಕೆ ಬಸ್ ಅನುಕೂಲ ಆಯ್ತು. ಏನ್ ಸೇವೆ ಮಾಡ್ಬೇಕಂತ ಕೂತಲ್ಲೇ ಪೂಜಾ ಬುಕಿಂಗ್ ಮಾಡಕ್ ಅವ್ರಿಗೆಲ್ಲ ಅನುಕೂಲ ಆಗ್ತೈತಿ. ಎಷ್ಟೋ ಕಿಲೋಮೀಟರ್ ಇಂದ ನಡ್ಕೊಂತ ಬರ್ತಾ ಇದಾರ. ಅಲ್ಲೇ ನಮಗ್ ಗೊತ್ತಾಯ್ತಂದ್ರ ಅವ್ರು ಬೆಳಿಗ್ಗೆ ಅವ್ರಿಗೆ ಪಾಳೆ ಹಚ್ಚಲಾರ್ದೆ ಅವ್ರಿಗೆ ನಮ್ಗ ಧರ್ಮಗುಡಿಗೆ ಹೋಗ್ಲಿಕ್ಕೆ ಅವ್ರಿಗೆ ಪ್ರವೇಶ ಮಾಡ್ಕೊಡ್ತಾ ಇದ್ದ. 500 ಜನ ನಮ್ಮಲ್ಲಿ ಸೇವಾ ಮಾಡೋರು ಬರ್ತಾ ಇದ್ದಾರ. ಎಷ್ಟ್ ಗಂಟೆಗೆ ಯಾವ ಪ್ರೋಗ್ರಾಮ್ ಇರ್ತೈತಿ? 10:30 ರಾತ್ರಿ 11:00 ತನ ನೃತ್ಯ, ನಾಟಕ. ಸಾಯಂಕಾಲ 5 ಗಂಟೆಗೆ ಎಲ್ಲಾ ಹೆಣ್ಮಕ್ಳ ಕಡೆಯಿಂದ ತೇರ್ ಜಗಿಸ್ತಾ ಇದೀವಿ. ಒಂದ್ ಸೈಡ್ ಬಿಜಾಪುರಿಂದ ಹೆಣ್ಮಕ್ಳು ಮತ್ತೆ ಇನ್ನೊಂದ್ ಸೈಡ್ ಬಿಜಾಪುರ ಸಸ್ಯಾರು. ಹಿಂಗಾಗಿ ಅದಕ್ಕೆ ನೀವು ಬರ್ಬೇಕಂತ ನನ್ಗೆ ಬಹಳ ಆಸೆ ಪಟ್ಟಿದ್ದೀನಿ. ಬರ್ನಿ. ಹಸಿರು ಅಥವಾ ಕೆಂಪು ಸೀರೆ ಉಟ್ಕೊಂಡು ಅಯ್ಯೋ ಹೆಣ್ಮಕ್ಳ ಕಡೆ ಜಗ್ಗಾಕ್ ಹಾಕ್ತೈತೋ ಇಲ್ಲೋ, ಜಗ್ಗಾಕ್ ಹಾಕಂಗಿಲ್ಲ, ಇವ್ರು ಒಂದ್ಸಲ ನೋಡೋಣ 1 ವರ್ಷ ಅಂತಂದ್ರು. ಒಂಥರ ಡಿಫ್ರೆಂಟ್ ಐತ್ರಿ ನಿಮ್ದು ರಥ ಜಗ್ಗೋದು. ಅಂದ್ರೆ ಬೇರೆ ಕಡೆ ಎಲ್ಲೂ ಹೆಣ್ಮಕ್ಳ ಜಗ್ಗಿದ್ ನಾವು ಕೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಬಸಂತ್ ಕುಮಾರ್ ಪಾಟೀಲ್, ಪ್ರೆಸಿಡೆಂಟ್ ಟಿ.ಕೆ. ಪಾಟೀಲ್ ಚಾರಿಟೇಬಲ್ ಬೆನಕಟ್ಟಿ. ನಾವು ಈ ಸಲ ಶಿವಗಿರಿಯ ಜಾತ್ರೆ ದಿವಸ ಎಲ್ಲರಿಗೂ ಭಕ್ತಾದಿಗಳಿಗೆ ಹೆಲ್ತ್ ಚೆಕಪ್ ಮಾಡೋಣ, ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು. ಆದ್ದರಿಂದ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ನಾವು ಇಟ್ಟಿದ್ದೀವಿ. ಭಕ್ತಾದಿಗಳು ಇದರ ಉಪಯೋಗ ತೆಗೆದುಕೋಬೇಕು. ಹಾಗೆ ರಕ್ತದಾನವನ್ನ ಮಾಡಿ ಯಾರೋ ಸಾಯುವಂತ ವ್ಯಕ್ತಿಗಳಿಗೆ ಅವಾಗ ಅವ್ರಿಗೆ ರಕ್ತ ಸಿಗಲ್ಲ. ನಿಮ್ಮ ರಕ್ತ ಅವಾಗ ಒಂದು ಜೀವ ಉಳಿಸೋಕೆ ಉಪಯೋಗ ಆಗುತ್ತೆ. ಅದರಿಂದ ಜಾತ್ರೆಗೆ ಬಂದ ಎಲ್ಲಾ ಭಕ್ತಾದಿಗಳು ತಾವು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಶಿವನ ಪ್ರೀತಿಗೆ ಪಾತ್ರರಾಗಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ.